ಸಿಸಿಬಿ ರೈಸ್ ಪುಲ್ಲಿಂಗ್ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದ್ದು. ರೈಸ್ ಪುಲ್ಲಿಂಗ್ ದಂಧೆಕೋರರ ಬಳಿ ಪ್ಯಾಂಪ್ಲೆಟ್ ಕೂಡ ಸಿಕ್ಕಿದೆ. ಸಂಘಟನೆ ಒಂದಕ್ಕೆ ಸೇರಿದ ಪ್ಯಾಂಪ್ಲೆಟ್, ಬಿಜೆಪಿ ವಿರುದ್ಧ ಅವಹೇಳನ ಘೋಷಣೆಯನ್ನ ಮಾಡಿಕೊಂಡಿರುವಂತಹ ಪ್ಯಾಂಪ್ಲೆಟ್ ಅನ್ನ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ರೈಸ್ ಪುಲ್ಲಿಂಗ್ ದಂಧೆಕೋರರ ಬಳಿ ಪ್ಯಾಂಪ್ಲೆಟ್ ಕೂಡ ಸಿಕ್ಕಿದೆ. ಸಂಘಟನೆ ಒಂದಕ್ಕೆ ಸೇರಿದಂತಹ ಪ್ಯಾಂಪ್ಲೆಟ್ ರೈಸ್ ಪುಲ್ಲಿಂಗ್ ದಂಧೆಕೋರರ ಬಳಿ ಇದ್ದು, ಸಿಸಿಬಿ ರೈಸ್ ಪುಲ್ಲಿಂಗ್ ಕೇಸ್ಗೆ ಈಗ ಟ್ವಿಸ್ಟ್ ಕೂಡ ಸಿಕ್ಕಿದೆ. ಬಿಜೆಪಿ ವಿರುದ್ಧ ಅವಹೇಳನದ ಘೋಷಣೆ ಈ ಒಂದು ಪ್ಯಾಂಪ್ಲೆಟ್ ಅಲ್ಲಿದ್ದು, ಇದನ್ನ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಇಬ್ಬರು ಶಂಕಿತರ ಕೂಲಂಕುಷ ವಿಚಾರಣೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಪ್ಯಾಂಪ್ಲೆಟ್ ಮೂಲ, ಉದ್ದೇಶದ ಕೂಡ ತನಿಖೆ ಮಾಡಲಾಗ್ತಾ ಇದ್ದು, ಶಂಕಿತರ ಚಟುವಟಿಕೆ ಹಾಗೆಯೇ ಹಿನ್ನೆಲೆ ಬಗ್ಗೆಯೂ ಕೂಡ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ಜಾಲಾಟ ಮಾಡ್ತಾ ಇದ್ದಾರೆ. ಕುತೂಹಲ ಕೆರಳಿಸಿದೆ ಈ ಇಬ್ಬರ ರಾಜಕೀಯದ ನಂಟು. ಇವಾಗ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಮುನಿ, ಈಗಾಗಲೇ ಒಂದು ರೈಸ್ ಪುಲ್ಲಿಂಗ್ ದಂಧೆಗೆ ಸಂಬಂಧಪಟ್ಟ ಹಾಗೆ ಈಗ ಇಬ್ಬರು ಒಂದಷ್ಟು ಪ್ಯಾಂಪ್ಲೆಟ್ ಗಳನ್ನು ಕೂಡ ಹಂಚಿದ್ರು, ಅವರಲ್ಲಿ ಸಿಕ್ಕಿದೆ ಅಂತ ಹೇಳಿ. ಯಾರಿಗೆ ಸಂಬಂಧಪಟ್ಟಂತಹ ಅಥವಾ ಯಾವ ಪಕ್ಷಕ್ಕೆ ಸೇರಿದಂತಹ ಪ್ಯಾಂಪ್ಲೆಟ್ ಆಗಿತ್ತು ಇದು, ಹಾಗೇನೆ ಯಾವ ರೀತಿಯಾಗಿ ವಿಚಾರಣೆ ನಡೆಸಲಾಗ್ತಾ ಇದೆ? ನವಿತಾ, ಏನು ನಿಶ್ಚಿತ ಒಂದು ರೈಸ್ ಪುಲ್ಲಿಂಗ್ ಗ್ಯಾಂಗ್ ಅನ್ನ ಅರೆಸ್ಟ್ ಮಾಡಿದ್ರು. ಅದರಲ್ಲಿ ಇಬ್ಬರು ವ್ಯಕ್ತಿಗಳ ಬಳಿ ಒಂದು ಸಂಘಟನೆಯೊಂದಕ್ಕೆ ಸೇರಿದ ಒಂದು ಪಾಂಪ್ಲೆಟ್ ಸಿಕ್ಕಿದೆ. ಅದರಲ್ಲಿ ಬಿಜೆಪಿಯನ್ನ ಹೇಟ್ ಮಾಡುವಂತ ಒಂದು ಕೆಲವು ಸ್ಪೀಚ್ಗಳು ಸಹ ಇದೆ, ಮತ್ತೆ ಬರವಣಿಗೆಗಳು ಸಹ ಇದೆ ಅಂತ ಹೇಳಿ ಈಗ ತನಿಖೆ ವೇಳೆ ಪತ್ತೆಯಾಗಿದೆ. ಆದ್ರಿಂದ ಸಿಸಿಬಿ ಪೊಲೀಸರು ಇದನ್ನ ಕೂಲಂಕುಷವಾಗಿ ತನಿಖೆ ಮಾಡ್ತಿದ್ರೆ. ಯಾಕಂದ್ರೆ ಚುನಾವಣೆ ಸಂದರ್ಭದಲ್ಲಿ ಈ ರೀತಿಯಾಗಿ ಪಾಂಪ್ಲೆಟ್ ನಲ್ಲಿ ಯಾಕೆ ಇವರು ಬಿಜೆಪಿ ಅಂತ ಹೇಟ್ ಮಾಡುವಂತ ಸ್ಪೀಚ್ ಅನ್ನ ಇಟ್ಕೊಂಡಿದ್ದಾರೆ, ಮತ್ತೆ ಇವ್ರಿಗೂ ಮತ್ತೆ ಆ ಸಂಘಟನೆಗೂ ಇರುವ ನಂಟು ಏನು ಅನ್ನೋದ್ರ ಬಗ್ಗೆ ತನಿಖೆಯನ್ನ ಕೈಗೊಂಡಿದ್ದಾರೆ. ಮತ್ತೆ ಈಗಾಗಲೇ ಅವರ ಆರೋಪಿಗಳ ಫೋನ್ ಟ್ರ್ಯಾಕ್ ಏನಿದೆ, ಆ ಫೋನ್ ಮೊಬೈಲ್ ಟ್ರ್ಯಾಕ್ ಮತ್ತೆ ಈ ತರ ಒಂದು ಕಾಲ್ ಡೀಟೇಲ್ಸ್ ಅನ್ನ ಇವರು ತನಿಖೆಯನ್ನ ಮಾಡ್ತಿರೋದು. ಆರೋಪಿಗಳಿಗೂ ಮತ್ತೆ ಈ ತರ ಸಂಘಟನೆಗಿರುವ ತನಿಖೆ ಮತ್ತೆ ಉದ್ದೇಶಗಳು ಏನೋದ್ರ ಬಗ್ಗೆ ತನಿಖೆಯನ್ನ ಕೈಗೊಂಡಿದ್ದಾರೆ. ನವಿತಾ, ಓಕೆ, ಥ್ಯಾಂಕ್ ಯು ಮನಿ ಡೀಟೇಲ್ಸ್ಗೆ.